ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬೀದರ್ ಜಿಲ್ಲೆಯ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕುರಿತು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕೆ ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ KEAನ ಅಫಿಷಿಯಲ್ ಜಾಲತಾಣದಲ್ಲಿ ಈ ಒಂದು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಅಭ್ಯರ್ಥಿಗಳು ಎಕ್ಸಾಮ್ ಅನ್ನ ಬರ್ತಿದ್ದಾರೆ ಆ ಎಲ್ಲ ಅಭ್ಯರ್ಥಿಗಳ ಅಂಕಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಪತ್ರಿಕೆ 1 ಹಾಗೂ ಪತ್ರಿಕೆ 2. ಸೊ ಟೋಟಲ್ ಆಗಿ ಎರಡೂ ಪೇಪರ್ನಲ್ಲಿ ಎಷ್ಟು ಅಂಕಗಳನ್ನ ಸ್ಕೋರ್ ಮಾಡಿದ್ದಾರೆ ಈ ಬರೆದಂತಹ ಎಲ್ಲಾ ಅಭ್ಯರ್ಥಿಗಳ ಅಂಕಪಟ್ಟಿಯನ್ನ ಬಿಡುಗಡೆ ಮಾಡಿರ್ತಾರೆ. ಅಂಕಪಟ್ಟಿ ಬಿಡುಗಡೆ ಆದ್ಮೇಲೆ ಈ ಅಂಕಪಟ್ಟಿಯಲ್ಲಿ ಯಾರಿಗೆ ಹುದ್ದೆಗೆ ಸಿಗುವಂತಹ ಅವಕಾಶ ಇದೆ, ಯಾರು ಈ ಒಂದು ಬೀದರ್ ಜಿಲ್ಲೆಯಲ್ಲಿ VAO ಹುದ್ದೆಯನ್ನ ಪಡ್ಕೋತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಕನ್ಫ್ಯೂಷನ್ ಕೂಡ ತಮ್ಮಲ್ಲಿ ಇರುತ್ತೆ. ಯಾಕಂದ್ರೆ ಈ ಒಂದು ಬೀದರ್ ಜಿಲ್ಲೆಗೆ ಸುಮಾರು 9,000 ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ. ಅಷ್ಟು ಕಾಂಪಿಟೇಷನ್ ಇದೆ. 9,000 ಅಭ್ಯರ್ಥಿಗಳಲ್ಲಿ 24 ಅಭ್ಯರ್ಥಿಗಳಿಗೆ ಹುದ್ದೆ ಸಿಗುತ್ತೆ. ಕೇವಲ 24 ಅಭ್ಯರ್ಥಿಗಳಿಗೆ ಇಲ್ಲಿ ಹುದ್ದೆ ಸಿಗುತ್ತೆ. ಇಲ್ಲಿ ಉಳಿಕೆ ಮೂಲರಿಂದ ಅಂದ್ರೆ ಅದರ್ ದ್ಯಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 ಹುದ್ದೆಗಳು ಬೀದರ್ನಲ್ಲಿರುತ್ತೆ. ಹಾಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 19 ಹುದ್ದೆಗಳಿರುತ್ತೆ. ಟೋಟಲ್ ಆಗಿ 24 ಹುದ್ದೆಗಳಿಗೆ ಇಲ್ಲಿ ಸಿಗುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ನಾವೇನ್ ಚರ್ಚೆ ಮಾಡ್ತಾ ಇದೀವಲ್ವಾ, ಅದು ಬೇಸ್ಡ್ ಆನ್ ಮಾರ್ಕ್ಸ್. ಹೈಯೆಸ್ಟ್ ಮಾರ್ಕ್ಸ್ ಅನ್ನು ಯಾರು ತೆಗೆದುಕೊಂಡಿದ್ದಾರೆ, ಹೈಯೆಸ್ಟ್ ಇಂದ ಲೋವೆಸ್ಟ್ ಅನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಇವನ್ ಸೆಲೆಕ್ಷನ್ ಕೂಡ ಫೈನಲ್ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಬೇಸ್ಡ್ ಆನ್ ಯುವರ್ ಮಾರ್ಕ್ಸ್, ಕೆಟಗರಿ, ರಿಸರ್ವೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 24 ಹುದ್ದೆಗಳಲ್ಲಿ ಆಲ್ಮೋಸ್ಟ್ 40 to 50% ಏನಿರುತ್ತೆ GM ದವ್ರಿಗೆ ಬರುತ್ತೆ, ಅಥವಾ 3B ಯಲ್ಲೂ ಕೂಡ 1 or 2 ಸೀಟ್ಸ್ ಇರುತ್ತೆ. ಬಟ್ ನಾವು ಆಸ್ ಪರ್ ಮಾರ್ಕ್ಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ರಫ್ ಆಗಿ ಐಡಿಯಾ ಬರುತ್ತೆ. ಸೊ ಇಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರ್ದಿದೆ, ಫಸ್ಟ್ ಶ್ರೀ ಗುರು ಫಸ್ಟ್ ರ್ಯಾಂಕ್ ಬೀದರ್ನಲ್ಲಿ 136 ಅಂಕವನ್ನ ಸ್ಕೋರ್ ಮಾಡಿದ್ದಾರೆ. ಎರಡನೇದಾಗಿ ಸಂದೀಪ್ 135 ಅಂಕವನ್ನ ಸ್ಕೋರ್ ಮಾಡಿದ್ದಾರೆ. ಹಾಗೆ ಪವನ್ 135 ಅಂಕವನ್ನ ಸ್ಕೋರ್ ಮಾಡಿದ್ದಾರೆ. ಸೊ ಇದೇನಾಗುತ್ತೆ, ಅವ್ರಿಗೆ ಫಿಕ್ಸ್ ಇದು, ಇಲ್ಲಿ ಹುದ್ದೆ ಸಿಗುವಂತ ಸಾಧ್ಯತೆ ಫಿಕ್ಸ್ ಇದು. ಸೊ 4ನೇ ರ್ಯಾಂಕ್ ಯಾರಿದ್ದಾರೆ, ಸೊ ಆನಂದ್ ರೆಡ್ಡಿ ಅಂತ ಬರುತ್ತೆ. ಸೊ 132 ಅಂಕವನ್ನ ಸ್ಕೋರ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಇನ್ನೊಂದು ಕಟ್ ಆಫ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಇವನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರಬೇಕು ಅಂದ್ರೆ ತಮ್ಮ ಸೇಫರ್ ಸೈಡ್ ಸ್ಕೋರ್ ಎಷ್ಟಿರಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. 5ನೇ ರ್ಯಾಂಕ್ ಯಾರಿದ್ದಾರೆ, ಪವನ್ ಕುಮಾರ್ 130 ಅಂಕವನ್ನ ಸ್ಕೋರ್ ಮಾಡ್ತಾರೆ. ಹಾಗೆ ಸಂಜು ಕುಮಾರ್ 6ನೇ ರ್ಯಾಂಕ್ 128 ಅಂಕವನ್ನ ಸ್ಕೋರ್ ಮಾಡ್ತಾರೆ. 7ನೇ ರ್ಯಾಂಕ್ ಮಹಾದೇವ್ 127 ಅಂಕವನ್ನ ಸ್ಕೋರ್ ಮಾಡ್ತಾರೆ. ಹಾಗೆ 8ನೇ ರ್ಯಾಂಕ್ ದೀಪಕ್ 126 ಅಂಕಗಳನ್ನ ಸ್ಕೋರ್ ಮಾಡಿದ್ದಾರೆ. ಹಾಗೆ ಕುಮಾರಸ್ವಾಮಿ 9ನೇ ರ್ಯಾಂಕ್ 125 ಅಂಕ. ಹಾಗೆ ಚಂದ್ರಶೇಖರ್ 10ನೇ ರ್ಯಾಂಕ್ 123 ಅಂಕವನ್ನ ಸ್ಕೋರ್ ಮಾಡ್ತಾರೆ. ಹಾಗೆ 11ನೇ ರ್ಯಾಂಕ್ ರಾಕೇಶ್ ಪಾಟೀಲ್ 123 ಅಂಕಗಳಿದೆ. ಹಾಗೆ ಅಮರ್ನಾಥ್ 12ನೇ ರ್ಯಾಂಕ್ 123 ಅಂಕವನ್ನ ಸ್ಕೋರ್ ಮಾಡಿದ್ದಾರೆ. ಹಾಗೆ ನರೇಂದ್ರ ಕುಮಾರ್ 13ನೇ ರ್ಯಾಂಕ್, ಇವರು ಕೂಡ 123 ಅಂಕ ಇದೆ. ಹಾಗೆ 14ನೇ ರ್ಯಾಂಕ್ ಅಮರ್ 121 ಅಂಕ. ಆಶೀಶ್ 15ನೇ ರ್ಯಾಂಕ್ 120 ಅಂಕ. ಮಹೇಶ್ 16ನೇ ರ್ಯಾಂಕ್ 119 ಅಂಕ. ರಾಮ್ಲಿಂಗ್ 17ನೇ ರ್ಯಾಂಕ್ 118 ಅಂಕ. ರಂಗಸ್ವಾಮಿ ಜಿ 18ನೇ ರ್ಯಾಂಕ್ 118 ಅಂಕ. 19ನೇ ರ್ಯಾಂಕ್ ರವೀಂದ್ರ 118 ಅಂಕ. ಸಚಿನ್ ಕುಮಾರ್ 20ನೇ ರ್ಯಾಂಕ್ 117 ಅಂಕ. ಹಾಗೆ ಶ್ರೀಧರ್ 21ನೇ ರ್ಯಾಂಕ್ 117 ಅಂಕ. ಗುಣವಂತ್ 22ನೇ ರ್ಯಾಂಕ್ 117 ಅಂಕ. ಹನುಮಂತ್ 23ನೇ ರ್ಯಾಂಕ್ 116 ಅಂಕ. ಹಾಗೆ ಚೇತನ್ 24ನೇ ರ್ಯಾಂಕ್ 116 ಅಂಕ. ಸೊ ಇಲ್ಲಿಯ ತನಕ 24 ಜನರ ಹೈಯೆಸ್ಟ್ ಮಾರ್ಕ್ಸ್ ಆಯ್ತು. ಸೊ ಇದರಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ ನಿಮ್ದು ಪರ್ಟಿಕ್ಯುಲರ್ ಕೆಟಗರಿಗೆ ಇಲ್ಲಿ ಕೆಳಗಡೆ ಇರೋರಿಗೆ ಮುಖ್ಯವಾಗಿ ಇಲ್ಲಿ, ಸೊ ಮೇಲ್ಗಡೆ ನಿಮಗೆ ಪರ್ಟಿಕ್ಯುಲರ್ ಕೆಟಗರಿಯಲ್ಲಿ ಸೀಟ್ಸ್ ಇದ್ರೂ ಮಾತ್ರ ಅವಕಾಶ ಇರುತ್ತೆ. GM ಅಲ್ಲಿ ಸೀಟ್ ಇಲ್ಲ ಅಂತಂದ್ರೆ ನಿಮ್ಗೆ ಅವಕಾಶ ಇರೋದಿಲ್ಲ. ನಿಮ್ಮ ಕೆಟಗರಿಯಲ್ಲಿ ಸೀಟ್ ಇದ್ರು ಅಂದ್ರೆ ಅವಕಾಶ ಇರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೊ ಅಪ್ ಟು ಇಲ್ಲಿ ತರ 12ನೇ ರ್ಯಾಂಕ್ ತನ ಇಲ್ಲಿ ಆಲ್ಮೋಸ್ಟ್ ಅವಕಾಶ ಇರುತ್ತೆ. ಹಾಗಾಗಿ ಇಲ್ಲಿ ಬೇಸ್ಡ್ ಆನ್ ಮಾರ್ಕ್ಸ್ ಅನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇವನ್ ಇಲ್ಲಿರೋರ್ಗೆ ಫಾರ್ ಎಕ್ಸಾಂಪಲ್ 114ನೇ
ಒಂದು ಅಂಕಗಳನ್ನು ತೆಗೆದುಕೊಂಡು ಸೊ ಇಲ್ಲಿರುವಂತಹ ಒಬ್ಬ ವ್ಯಕ್ತಿಗೂ ಕೂಡ ಅವಕಾಶ ಇರುವಂತಹ ಸಾಧ್ಯತೆ ಇರುತ್ತೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಬೇಸ್ಡ್ ಆನ್ ಯುವರ್ ಕ್ಯಾಟಗರಿ, ವರ್ಟಿಕಲ್ ರಿಸರ್ವೇಶನ್, ಹಾರಿಜಾಂಟಲ್ ರಿಸರ್ವೇಶನ್. ಹಾಗಾಗಿ ಇದು ರಫ್ ಆಗಿ ನಿಮಗೆ ಐಡಿಯಾ ಬರಲಿ ಬೇಸ್ಡ್ ಆನ್ ಹೈಯೆಸ್ಟ್ ಮಾರ್ಕ್ಸ್ ಅಂತ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ತನಕ ಬರಬಹುದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ 106 ಅಂಕಗಳು ಯಾರು ಪಡ್ಕೊಂಡಿದ್ದಾರೆ, ಸೊ ಇದರ ಮೇಲೆ ನಿಮ್ಮ ಅಂಕ ಇತ್ತು ಅಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಇದು ತಮಗೆ ಮುಖ್ಯವಾಗಿ ಐಡಿಯಾ ಇರಲಿ ಅಂತ. ಸಪೋಸ್ ನಿಮ್ಮ ಅಂಕ 106ಕ್ಕಿಂತ ಕಡಿಮೆ ಇದೆ ಅಂತಂದ್ರೆ ನೀವು ಮುಂದಿನ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಮಾಡೋದು ಒಳ್ಳೆಯದು. ಹಾಗೆ ಯಾಕೆ ಕಡಿಮೆ ಇದೆ ನಿಮ್ಮ ಅಂಕ ಈ ಒಂದು ಪರೀಕ್ಷೆಯಲ್ಲಿ, ಯಾವ ಸಬ್ಜೆಕ್ಟ್ನಲ್ಲಿ ವೀಕ್ ಆದ್ರಿ, ತಮ್ಮ ಸ್ಟಡಿ ಹೇಗಿತ್ತು, ತಮ್ಮ ಪ್ರಿಪರೇಷನ್ ಹೇಗಿತ್ತು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಏನಾದರೂ ನಿಮ್ಮ ಪ್ರಥಮ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿದ್ರೆ ಸೊ ಮುಂದೆ 2025ರಲ್ಲಿ ಹಲವು ಎಕ್ಸಾಮ್ಸ್ಗಳು ಬರ್ತಾ ಇದೆ. ಸೊ ತಮಗೆ ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡಬೇಕಾಗುತ್ತೆ. ವಿತೌಟ್ ಸೀರಿಯಸ್ ಪ್ರಿಪರೇಷನ್ ಯಾವುದೇ ಎಕ್ಸಾಮ್ ಕೂಡ ಕ್ಲಿಯರ್ ಆಗೋದಿಲ್ಲ, ದಟ್ ಈಸ್ ವೆರಿ ಶ್ಯೂರ್. ಹಾಗಾಗಿ ಸೀರಿಯಸ್ ಆಗಿ ತಮ್ಮ ಪ್ರಿಪರೇಷನ್ ಅನ್ನ ಮಾಡಿದ್ರೆ ಮತ್ತೆ ಮುಂದಿನ ಎಕ್ಸಾಮ್ಸ್ಗಳಲ್ಲಿ ತಾವು ಕೂಡ ಲಿಸ್ಟ್ ನಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇಷ್ಟು ಬೀದರ್ ಜಿಲ್ಲೆಯ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕುರಿತು ಒಂದು ಚರ್ಚೆ ಆಗಿರುತ್ತೆ. ಹಾಗೆ ತಮಗೆ ಮತ್ತೆ ಈ ಒಂದು VAO ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿತ್ತು, ಸೆಲೆಕ್ಷನ್ ಲಿಸ್ಟ್ ಅಥವಾ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕುರಿತು ಅಂತ ಏನಾದರೂ ಇದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.